ನಾನೇ ಕಲ್ಕಿ, ನಾನೇ ಭಗವಂತ, ನಾನೇ ನಿಮ್ಮನ್ನೆಲ್ಲ ಉದ್ಧಾರ ಮಾಡೋನು. ನಮಸ್ಕಾರ ವೀಕ್ಷಕರೇ. ಏನ್ ಸರ್ ಈ ತರ ಹೇಳ್ತಾ ಇದ್ದೀರಾ ಅನ್ಕೋಬೇಡಿ. ಇಲ್ಲಿ ಎಷ್ಟೆಷ್ಟೋ ಜನ ಈ ರೀತಿ ಹೇಳ್ಕೊಂಡು ಜನರನ್ನ ಏಮಾರಿಸೋ ಕೆಲಸ ಇವಾಗ ಶುರುವಾಗ್ತಾ ಇದೆ. ನಾನೇ ಕಲ್ಕಿ, ನಾನೇ ಭಗವಂತ, ನಾನೇ ನಿಮ್ಮನ್ನ ಉದ್ಧಾರ ಮಾಡೋನು, ನಾನಿಲ್ಲ ಅಂದ್ರೆ ನಿಮ್ಮ ಜೀವನ ಹಾಳಾಗುತ್ತೆ, ನನ್ನನ್ನ ಫಾಲೋ ಮಾಡಿ, ನಾನು ಹೇಳಿದ್ದನ್ನ ಕೇಳಿ ಅಂತ ಹೇಳ್ತಾ ಎಷ್ಟೆಷ್ಟೋ ಜನ ಉಟ್ಕೊಳ್ತಾ ಇದ್ದಾರೆ. ಈ ಮಾತುಗಳನ್ನ ವೀರಬ್ರಹ್ಮೇಂದ್ರ ಸ್ವಾಮಿಗಳು ಅವರ ಕಾಲಜ್ಞಾನದಲ್ಲಿ ಕೂಡ ತಿಳಿಸಿದ್ರು. ಇನ್ನ ಬೇರೆಯವರು ಕೂಡ ತಿಳಿಸಿದ್ರು. ನಾನೇ ಕಲ್ಕಿ, ನಾನೇ ವೀರ ಭೋಗ ವಸಂತರಾಯ ಅಂತ ಹೇಳ್ಕೊಂಡು ಎಷ್ಟೆಷ್ಟೋ ಜನ ಬರ್ತಾರೆ. ಅವ್ರನ್ನ ನಂಬಿ ಮೋಸ ಹೋಗ್ಬೇಡಿ ಅಂತ ಕೂಡ ಎಚ್ಚರಿಸಿದ್ರು. ನಮ್ಮ ಜನ ಎಚ್ಚೆತ್ಕೊಳ್ಳೋ ಕೆಲಸ ಮಾಡ್ಬೇಕಷ್ಟೇ. ನಾನು ಮೊನ್ನೆ ಕೂಡ ಒಂದು ಫೋಟೋ ತೋರಿಸಿ ಕೆಲವೊಬ್ರು ಈ ಫೋಟೋಗಳನ್ನ ಜನರಲ್ಲಿ ಶೇರ್ ಮಾಡ್ತಾ ಇದ್ದಾರೆ, ಇವರೇ ಕಲ್ಕಿ ಅಂತ, ಇದನ್ನ ನಂಬಬೇಡಿ, ಇದರಿಂದ ಹುಷಾರಾಗಿರಿ ಅಂತ ಕೂಡ ನಿಮ್ಮನ್ನ ಎಚ್ಚರಿಸೋ ಕೆಲಸ ಮಾಡಿದ್ದೆ. ಕೆಲವೊಂದು ಫೋಟೋಗಳನ್ನ ಈ ರೀತಿ ತೋರಿಸಿ ಜನರನ್ನ ಯಾಮಾರಿಸೋ ಕೆಲಸಕ್ಕೆ ಕೈ ಹಾಕಿದ್ದಾರೆ ಜನ. ಈಗ ಅಂತ ಅಲ್ಲ, ಸುಮಾರು ಒಂದು 20 ವರ್ಷಗಳ ಮುಂಚೆನೂ ಕೂಡ ಇದೇ ರೀತಿ ನಾನೇ ಕಲ್ಕಿ ಭಗವಾನ್, ಅಮ್ಮ ಭಗವಾನ್ ಅಂತ ಹೇಳ್ಕೊಂಡು ಜನರನ್ನ ಲೂಟಿ ಮಾಡಿದ್ರು. ಇಲ್ಲಿ ಕಾಣಿಸ್ತಾ ಇದಾರಲ್ಲ, ಇವ್ರನ್ನ ನೀವು ನೋಡಿರ್ತೀರಾ. ಇವ್ರನ್ನ ಚಿತ್ರ ವಿಚಿತ್ರವಾಗಿ ಪ್ರೊಜೆಕ್ಟ್ ಮಾಡಿದ್ರು. ಇವರೇ ಕಲ್ಕಿ ಭಗವಾನ್, ಅಮ್ಮ ಭಗವಾನ್ ಅಂತ ಹೇಳಿ ಜನರ ಹತ್ರ ಸಾವಿರಾರು ಕೋಟಿ ಲೂಟಿ ಮಾಡಿ ಕೊನೆಗೆ ಈಗ ಜೈಲಲ್ಲಿ ಕೂಡ ಇದ್ದು ಬಂದ್ರು. ಅಂತ ಪರಿಸ್ಥಿತಿಗಳನ್ನ ನೋಡಿದ್ರು ಕೂಡ ನಮ್ಮ ಜನ ಎಚ್ಚೆತ್ಕೊಳ್ತಾ ಇಲ್ಲ. ಯಾರು ದೇವರು, ಯಾರು ದೇವತಾ ಪುರುಷರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಸುಮ್ಮನೆ ಎಲ್ಲಾರನ್ನೂ ದೇವರು ಅವ್ರ ಕಾಲಿಗೆ ಬೀಳ್ತೀವಿ ಅಂತ ಹೋಗ್ಬೇಡಿ ಅಂತ ಅಷ್ಟೇ ಎಚ್ಚರಿಸ್ತಾ ಇರ್ತೀನಿ. ಇನ್ನ ಕೆಲವೊಬ್ರು ನನಗೆ ಕಮೆಂಟ್ಸ್ಗಳಲ್ಲಿ ಹಾಕಿದ್ರು, ನೀನ್ ಯಾವನಪ್ಪ ಹೇಳೋದಕ್ಕೆ, ನೀನ್ ಇದನ್ನೆಲ್ಲ ಮಾತಾಡೋದು ಅಂತ ಕೂಡ ಹಾಕಿದ್ದಾರೆ. ನಾನು ಎಲ್ಲಾರನ್ನೂ ಈ ದಾರಿಗೆ ಬನ್ನಿ ಅಂತ ಕರೆಯೋದೇ ಇಲ್ಲ. ನಿಮ್ಮ ಮನಸ್ಸಿಗೆ ಫಸ್ಟ್ ಅರ್ಥ ಮಾಡ್ಕೊಳ್ಳಿ, ಯಾರು ದೇವರು, ನಾವು ಏನನ್ನ ನಂಬ್ತಾ ಇದೀವಿ, ಯಾಕೆ ನಂಬ್ತಾ ಇದೀವಿ, ನನ್ನನ್ನು ಪ್ರಶ್ನೆ ಮಾಡಿ, ಅದ್ರಲ್ಲಿ ತಪ್ಪಿಲ್ಲ. ನಾನು ನನ್ನ ಕೈಲಾದ ಮಟ್ಟಿಗೆ ಉತ್ತರ ಕೊಡೋ ಕೆಲಸ ಮಾಡ್ತೀನಿ. ಉತ್ತರ ಕೊಡದೆ ಇರೋರ್ನ ನಂಬೋದಕ್ಕೆ ಹೋಗ್ಬೇಡಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಹೇಳೋಣ, ತಪ್ಪಾಗಿದೆ ಅಂತ ಒಪ್ಕೊಳ್ಳೋಣ. ಅದನ್ನ ಬಿಟ್ಟು ನಾನು ಮಾಡಿದ್ದೆ ಸರಿ, ನಾನು ಹೇಳಿದ್ದೆ ಸರಿ ಅಂತ ಹೇಳ್ತಾ ಇರ್ತಾರಲ್ಲ, ಅಂಥವ್ರನ್ನ ಫಾಲೋ ಮಾಡೋದು ಮುಂಚೆ ಒಂದ್ಸಲ ಯೋಚನೆ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಕಮೆಂಟ್ಸ್ಗಳಲ್ಲಿ ನಾನು ನೋಡಿದೆ, ನಾನು ಯಾರ್ಯಾರ್ದೋ ಫೋಟೋ ತೋರಿಸಿ ಕಲ್ಕಿ ಭಗವಾನ್ ಅಂತ ಹೇಳ್ತಾ ಇದ್ದಾರೆ, ಇವ್ರನ್ನ ನಂಬೇಡಿ ಅಂತ ಹೇಳಿದ್ದಕ್ಕೇನೆ ನನಗೆ ಎಷ್ಟೋ ಜನ ಬೈದಿದ್ದೀರಾ. ನನ್ಗೇನು ಬೇಜಾರಿಲ್ಲ ಅದರಿಂದ. ಆದ್ರೆ ಒಂದನ್ನ ಅರ್ಥ ಮಾಡ್ಕೊಳ್ಳಿ, ನಾವು ಪೂಜೆ ಮಾಡ್ತಾ ಇರೋದು ಸರಿನಾ? ಯಾಕೆ ಅಂದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಧರ್ಮ ಪ್ರಚಾರ ಅನ್ನೋದು ಎಲ್ಲಾ ಕಡೆ ನಡೀತಾ ಇದೆ, ಮತಾಂತರ ಅನ್ನೋದು ಎಲ್ಲಾ ಕಡೆ ನಡೀತಾ ಇದೆ. ಈಗ ಕಲ್ಕಿ ಭಗವಾನ್ನ ಬೇರೆ ಬೇರೆ ರೂಪದಲ್ಲಿ ತೋರಿಸೋದಕ್ಕೆ ಶುರು ಮಾಡಿದ್ದಾರೆ. ಒಂದು ಕಡೆ ಇಸ್ಲಾಮಿಕ್ ಧರ್ಮದ ಗುರುವಿನ ರೀತಿ ತೋರಿಸ್ತಾ ಇದ್ದಾರೆ, ಇನ್ನೊಂದು ಕಡೆ ಕ್ರಿಶ್ಚಿಯಾನಿಟಿ ಧರ್ಮದ ಗುರುವಿನ ರೀತಿ ಕೂಡ ಕಲ್ಕಿ ಭಗವಾನ್ನ ಪ್ರೊಜೆಕ್ಟ್ ಮಾಡ್ತಾ ಇದ್ದಾರೆ. ಇದು ಅಂತ ಅಲ್ಲ, ಬೇರೆ ಬೇರೆ ರೀತಿ ಪ್ರೊಜೆಕ್ಷನ್ಗಳು ನಡೀತಾನೆ ಇದೆ. ನಾವು ಕಲ್ಕಿ ಭಗವಾನ್ ಫೋಟೋ ಅಂತ ಹಾಕಿದ್ರೆ ಸಾಕು, ಇಂಟರ್ನೆಟ್ ಅಲ್ಲಿ ಕುದುರೆ ಮೇಲೆ ಕೂತಿರುವಂತದ್ದು ಒಂದು ನಾರ್ಮಲ್ ಫೋಟೋ ಮೊದಲು ಸಿಗ್ತಾ ಇತ್ತು, ಆಮೇಲೆ ನೀಲಿ ಬಣ್ಣಕ್ಕೆ ಶುರು ಮಾಡಿದ್ರು. ಅದಾದ ಮೇಲೆ ಈಗ ಪ್ರಭಾಸ್ ಆಕ್ಟರ್ ಕೂಡ ಕಲ್ಕಿ ಅಂತ ಒಂದು ಫಿಲಂ ಮಾಡಿದ್ರಿಂದ ಅವನನ್ನು ಪೂಜೆ ಮಾಡೋ ಕಾಲ ಬಂದ್ಬಿಡುತ್ತೇನೋ ಫ್ಯೂಚರ್ ಅಲ್ಲಿ ಅನ್ನೋಗಾಗಿದೆ. ಜನ ಅದನ್ನ ಹೇಳ್ತಾ ಇರೋದು. ಯಾವುದನ್ನ ನಂಬಬೇಕು, ಯಾಕೆ ನಂಬಬೇಕು ಅಂತ ಒಂದು ಸಲ ಯೋಚನೆ ಮಾಡಿ. ಸುಮ್ಮನೆ ಯಾರ್ಯಾರೋ ಹೇಳಿದ್ದನ್ನೆಲ್ಲ ತಗೊಂಡೋಗಿ ಮನೆಯಲ್ಲಿ ಪೂಜೆ ಮಾಡೋದಕ್ಕೆ ಇಟ್ಕೋಬೇಡಿ. ನಾನೇ ಕಲ್ಕಿ ಭಗವಾನ್ ಅಂತ ಹೇಳ್ಕೊಂಡಿದ್ದವರು ಈಗ ಜೈಲಿಂದ ವಾಪಸ್ ಬಂದಿದ್ದಾರೆ. ನಿಮ್ಗೆ ಆ ವಿಷಯ ಎಲ್ಲ ಗೊತ್ತಿರೋದೆ. ಆದ್ರೂ ಕೂಡ ಜನ ಆ ದಾರಿಯಿಂದ ಹೊರಗಡೆ ಬರ್ತಾ ಇಲ್ಲ. ಕಲ್ಕಿ ಭಗವಾನ್ಗೆ ಅವನದೇ ಆದಂಥ ಶಕ್ತಿಗಳಿರುತ್ತೆ. ಅವನು ಜನರ ಮಧ್ಯೆ ಬರೋದಿಲ್ಲ ಅನ್ನೋದೇ ಎಷ್ಟೆಷ್ಟೋ ಪುರಾಣಗಳಲ್ಲಿ ಬರೆದಿರೋದು. ಯಾವುದೋ ಒಂದು ಸಮಯದಲ್ಲಿ ಬರ್ತಾನೆ, ರೆಗ್ಯುಲರ್ ಆಗಿ ಬಂದು ಜನರ ಮಧ್ಯೆ ಬದುಕೋ ಪ್ರಯತ್ನ ಅವನು ಮಾಡೋದಿಲ್ಲ. ಇದ್ರೂ ಕೂಡ ಜನರಿಗೆ ಅವನೇ ಕಲ್ಕಿ ಅಂತ ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಗೊತ್ತಾಗುವಂಥ ಸಮಯ ಬರುತ್ತೆ, ಅದು ಮಾಡಿಸುವಂಥ ಸಮಯ ಬರಬೇಕು. ಆವಾಗ ಮಾತ್ರ ಯಾವುದೋ ಒಂದು ಮೂಲದಿಂದ ಗೊತ್ತಾಗುತ್ತೆ. ಅದನ್ನ ಬಿಟ್ಟು ನಾನೇ ಕಲ್ಕಿ, ನನ್ನ ಮಗನೇ ಕಲ್ಕಿ ಅಂತ ಹೇಳ್ಕೊಂಡು ಎಷ್ಟೆಷ್ಟೋ ಜನ ಓಡಾಡ್ತಾ ಇದ್ದಾರೆ. ನಾನು ಮೊನ್ನೆ ಕೂಡ ತುಂಬಾ ಜನದ ಹತ್ರ ಹೋದಾಗ ಡಿಸ್ಕಸ್ ಮಾಡ್ತಾ ಇರ್ತೀನಿ ಅನ್ನಲ್ಲ, ಅದರಲ್ಲಿ ಬೆಳಗಾವಿಯಿಂದ ಬಂದಿದ್ರು, ಶಿವಮೊಗ್ಗದಿಂದ ಬಂದಿದ್ರು, ಇನ್ನ ಬೆಂಗಳೂರು ಬೇರೆ ಬೇರೆ ಊರಿಂದ ಬಂದಿದ್ರು. ಒಂದು ಜಾಗದಲ್ಲಿ ನಾವು ಮೀಟ್ ಆಗಿದ್ವಿ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ಮನೋವತಿ ಜಾಗದಲ್ಲಿ ಮೀಟ್ ಆಗಿದ್ವಿ. ಅಲ್ಲಿ ಡಿಸ್ಕಷನ್ ಮಾಡಿದೆ. ಅಲ್ಲಿ ಅವ್ರು ಹೇಳಿದ್ದು ಅದೇ, ಸರ್ ನಮಗೆ ಕಲ್ಕಿ ಭಗವಾನ್ ಅಂತ ಯಾರೋ ಒಬ್ರು ಇಸ್ಲಾಮಿಕ್ ಗುರುಗಳ ಫೋಟೋ ಕೊಟ್ಟಿದ್ದಾರೆ, ಅವ್ರನ್ನ ಪೂಜೆ ಮಾಡ್ತಾ ಇದ್ದೀವಿ. ನಾನು ಇಷ್ಟೇ ಹೇಳೋದು, ಯಾವುದೇ ಗುರು ಆಗಲಿ ಮಹರ್ಷಿ ಆಗಲಿ ಯಾರೋ ಒಬ್ರು ಕೊಟ್ಟರು ಅಂದಿದ ತಕ್ಷಣ ಅದನ್ನ ನಂಬೋದಕ್ಕೆ ಹೋಗ್ಬೇಡಿ. ಈಗ ನನ್ನ ಪ್ರೋಗ್ರಾಮ್ ನೋಡ್ತಾ ಇರ್ತೀನಿ, ಎಕ್ಸಾಂಪಲ್ ನಾನು ಒಂದು 100 ಒಳ್ಳೆ ವಿಷಯ ಹೇಳಿರ್ತೀನಿ, ಯಾವುದೋ ಒಂದು ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಿರ್ತೀನಿ ಅನ್ಕೊಳ್ಳಿ. ಜನ ಏನ್ ಮಾಡ್ತಾರೆ, ಅದೇ ಸರಿ ಅನ್ಕೊಂಡು ಹೊರಟೋಗ್ತಾರೆ. ಅದಕ್ಕೆ ಯಾವುದೇ ವಿಷಯ ಆಗಲಿ, ನನ್ನನ್ನು ಪ್ರಶ್ನೆ ಮಾಡ್ತಿದ್ದೀರಾ ಹಂಗೆ ಎಲ್ಲಾರನ್ನೂ ಪ್ರಶ್ನೆ ಮಾಡಿ. ಯಾರೇ ಆಗ್ಲಿ ಒಂದು ವಿಷಯ ಹೇಳ್ತಾ ಇದ್ದಾರೆ ಅಂದ್ರೆ ಪ್ರಶ್ನೆ ಮಾಡಿ, ಇದು ಸರಿನಾ ತಪ್ಪೋ ಅರ್ಥ ಮಾಡ್ಕೊಳ್ಳಿ. ಅದಾದ ಮೇಲೆ ನೀವು ಆ ಪಾತನ್ನ ಫಾಲೋ ಮಾಡಿ. ಎಂತಕ್ಕೆ ಅಂದ್ರೆ ನಾನೊಂದು
ವಿಷಯ ತಿಳಿಸೋದಕ್ಕೆ ಇಷ್ಟಪಡ್ತೀನಿ. ಸೌತ್ ಟೋಟಲಿ ಕರ್ನಾಟಕ ಲೆಕ್ಕ ಹಾಕೊಳ್ಳೋದಾದ್ರೆ ಧರ್ಮ ಮತಾಂತರ ಅನ್ನೋದು ತುಂಬಾ ಆಗ್ತಾ ಇದೆ. ಧರ್ಮ ಫಾಲೋ ಮಾಡೋದ್ರಲ್ಲಿ ತಪ್ಪಿಲ್ಲ, ಅವ್ರವ್ರ ಧರ್ಮ ಅವ್ರು ಫಾಲೋ ಮಾಡ್ಲಿ, ಮನೆಯಲ್ಲಿ ಫಾಲೋ ಮಾಡ್ಲಿ, ಮನಸ್ಸಿನಲ್ಲಿ ಫಾಲೋ ಮಾಡ್ಲಿ, ಬೇರೆಯವ್ರನ್ನ ಬಲವಂತ ಮಾಡೋದು ಬೇಡ. ಆ ತರ ಏನಾದ್ರೂ ಸೃಷ್ಟಿನಲ್ಲಿ ಆಗ್ಬೇಕು ಅಂತ ಇದ್ದೀರಾ, ನಾವು ಅದೇ ಧರ್ಮದಲ್ಲಿ ಹುಡ್ತಾ ಇದ್ವಲ್ವಾ, ಯಾಕೆ ಈ ಧರ್ಮದಲ್ಲಿ ಹುಟ್ಟಿದ್ವಿ? ಒಬ್ಬೊಬ್ಬರು ಹುಟ್ಟಿಗೆ ಒಂದೊಂದು ಕಾರಣ ಇರುತ್ತೆ, ಅದನ್ನ ಮಾತ್ರ ನಾವು ಅರ್ಥ ಮಾಡ್ಕೋಬೇಕು. ಅದನ್ನ ಬಿಟ್ಟು ಈ ಧರ್ಮದಿಂದ ಈ ಧರ್ಮಕ್ಕೆ ಬನ್ನಿ, ಈ ಧರ್ಮದ ಜನಸಂಖ್ಯೆ ಜಾಸ್ತಿ ಮಾಡೋಣ ಅನ್ನೋ ಪ್ರಯತ್ನ ಒಬ್ಬೊಬ್ರು ಮಾಡ್ತಾ ಇದ್ದಾರೆ ಬಿಡಿ. ಅಂಥವ್ರು ನಾವೇನು ಹೇಳೋದಕ್ಕಾಗೋದಿಲ್ಲ. ಯಾವುದೇ ದೇವರುಗಳು, ಯಾವುದೇ ದೇವತೆಗಳಾಗ್ಬೋದು, ಧರ್ಮದಿಂದ ಬೇರೆ ಧರ್ಮಕ್ಕೆ ಬದಲಾಯಿಸಿ ಅಂತ ಯಾರಿಗೂ ಹೇಳಿಲ್ಲ. ಜನ ಏನ್ ಮಾಡ್ತಾ ಇದ್ದಾರೆ, ಅವರ ಇದನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ, ವರ್ಚಸ್ಸನ್ನ, ಅವರ ಧರ್ಮದ ಜನಸಂಖ್ಯೆ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ತೋರಿಸ್ಕೊಳ್ಳೋದಕ್ಕೋಸ್ಕರ ಇಂಥ ಕೆಲಸ ಮಾಡ್ತಾ ಇರ್ತಾರೆ. ಜನ ನಂಬೋದಕ್ಕೆ ಮುಂಚೆ, ಅದಕ್ಕೆ ಹೋಗೋದಕ್ಕೆ ಮುಂಚೆ ಒಂದ್ಸಲ ಯೋಚನೆ ಮಾಡಿ, ಆ ಧರ್ಮದಲ್ಲೇ ದೇವರು ನಮ್ಮನ್ನು ಹುಟ್ಟಿಸ್ಬೋದಾಗಿತ್ತಲ್ಲ, ಯಾಕೆ ಇದ್ರಲ್ಲಿ ಹುಟ್ಟಿಸ್ತಾ, ಏನೋ ಒಂದು ಕಾರಣ ಇರಬಹುದು ಅನ್ನೋದನ್ನ ಮಾತ್ರ ಅರ್ಥ ಮಾಡ್ಕೊಳ್ಳಿ. ಯಾವ ಧರ್ಮನಾದ್ರೂ ಸರಿ, ಪೂಜೆ ಮಾಡೋದು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು, ಜಾಯ್ನ್ ಆಗೋದು ಅವ್ರವ್ರ ಮನಸ್ಸಿಗೆ ಬಿಟ್ಟಿದ್ದು. ಆದ್ರೆ ಬಲವಂತವಾಗಿ ಒಂದು ಈ ತರ ಮೂಢ ನಂಬಿಕೆ ಇರೋಂಥ ಜನರನ್ನ ಆ ರೀತಿ ಬದಲಾಯಿಸೋದು ತಪ್ಪು ಅನ್ನೋದಷ್ಟೇ ನನ್ನ ಉದ್ದೇಶ. ಈ ಧರ್ಮ ಸರಿ, ಆ ಧರ್ಮ ಸರಿ ಅಂತ ಹೇಳ್ತಾನೆ ಇಲ್ಲ ನಾನು. ಹಿಂದೂ ಧರ್ಮನಾದ್ರೂ ಫಾಲೋ ಮಾಡಿ, ಇಸ್ಲಾಮಿಕ್ ಆದ್ರೂ ಫಾಲೋ ಮಾಡಿ, ಕ್ರಿಶ್ಚಿಯಾನಿಟಿನಾದ್ರೂ ಫಾಲೋ ಮಾಡಿ, ಆದ್ರೆ ಕರೆಕ್ಟ್ ಆಗಿ ಫಾಲೋ ಮಾಡಿ. ಆದ್ರೆ ಯಾರನ್ನೂ ಕೂಡ ಬಲವಂತವಾಗಿ ಆ ಧರ್ಮಕ್ಕೆ ಕರ್ಕೊಂಡು ಹೋಗೋದಕ್ಕೆ ಹೋಗ್ಬೇಡಿ. ಯಾರಾದ್ರೂ ಸರಿ, ಅದು ಅವರೇ ಮನಸ್ಸು ಇಷ್ಟವಾಗಿ ಹೋದ್ರೆ ಹೋಗ್ಲಿ ಬಿಡಿ ಅಂತ ಬಿಟ್ಬಿಡ್ಬೇಕು. ಅವರ ಮನಸ್ಸಿಗೆ ತೃಪ್ತಿ ಎಲ್ಲಿ ಸಿಗುತ್ತೋ ಅಲ್ಲಿ ಅದನ್ನ ಫಾಲೋ ಮಾಡೋದಕ್ಕೆ ನಾವು ಕೂಡ ಸಪೋರ್ಟ್ ಮಾಡಬೇಕು. ಇನ್ನು ಸೆಕೆಂಡ್ ವಿಷಯ, ಫೋಟೋಗಳ ವಿಷಯ ಮಾತಾಡೋದಾದ್ರೆ, ಎಷ್ಟೋ ಜನಕ್ಕೆ ಕೆಲವೊಂದು ಫೋಟೋಗಳನ್ನ ಕೊಡ್ತಾ ಇದ್ದಾರೆ, ಆ ಫೋಟೋಗಳನ್ನ ಪೂಜೆ ಮಾಡೋದಕ್ಕೆ ಜನ ಶುರು ಮಾಡಿದ್ದಾರೆ. ಇನ್ನು ಎಷ್ಟೆಷ್ಟೋ ಜನಕ್ಕೆ ಅದರಿಂದ ನೆಗೆಟಿವ್ ಫೀಲಿಂಗ್ಸು ಬರ್ತಾ ಇದೆ, ನಾನು ಏನೇನೋ ಮಾಡ್ತಾ ಇದ್ದೀನಿ ತಪ್ಪು ಅನ್ನಿಸ್ತಾ ಇದೆ. ಕೆಲವೊಬ್ರು ಪಾಸಿಟಿವ್ ಆಗಿರ್ಬೋದು. ಒಂದು ಫೋಟೋ ಎಕ್ಸಾಂಪಲ್ ನಾನು ಒಬ್ಬರ ಹತ್ರ ಮಾತಾಡುವಾಗ ಅವರು ಹೇಳಿದ್ದೇನೆಂದ್ರೆ, ಕೆಲವಷ್ಟು ಜನ ಫೋಟೋಗಳನ್ನ ಶೇರ್ ಮಾಡ್ತಾರೆ. ತಾಂತ್ರಿಕ ವಿದ್ಯೆಗಳು ಅನ್ನೋದಿದೆ. ಆ ತಾಂತ್ರಿಕ ವಿದ್ಯೆನಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ, ಆ ಫೋಟೋ ಮೂಲಕ ಆ ವ್ಯಕ್ತಿನ ಗಮನಿಸಬಹುದು. ಅಂತ ಶಕ್ತಿ ಕೆಲವೊಬ್ರಿಗಿರುತ್ತೆ. ಯಾವುದೋ ಒಂದು ಫೋಟೋ ಕೊಟ್ಟಿದ್ದಾರೆ ಅಂದ್ರೆ ಆ ಫೋಟೋ ಇಟ್ಕೊಂಡಿರುವಂತ ವ್ಯಕ್ತಿ ಏನ್ ಮಾಡ್ತಾನೆ, ಅವನ ಪರ್ಸನಲ್ ಕೆಲಸಗಳೇನು, ಪ್ಲಸ್ ಅವನ ವ್ಯವಹಾರ ಏನು, ಇಂಥದ್ದನ್ನೆಲ್ಲ ಗಮನಿಸೋ ಶಕ್ತಿ ಕೆಲವೊಬ್ರು ತಾಂತ್ರಿಕರಿಗೆ ಇದೆ. ಅದು ಒಳ್ಳೇದಕ್ಕೆ ಬಳಸ್ಕೊಂಡ್ರೆ ಓಕೆ, ಆದ್ರೆ ಅದನ್ನೇ ಕೆಟ್ಟದಕ್ಕೆ ಬಳಸ್ಕೊಳ್ಳುವಂತ ಸಂಭವನೂ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರನೇ ಹೇಳಿದ್ದು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ಅಚ್ಯುತಾನಂದ ದಾಸ್ ಅವರು ಎಲ್ಲರೂ ಕೂಡ ಇದನ್ನೇ ಹೇಳಿದ್ದು, ಯಾವುದೇ ವಿಷಯ ಆಗಲಿ ನಂಬೋದಕ್ಕೆ ಮುಂಚೆ 100 ಸಲ ಯೋಚನೆ ಮಾಡಿ. ಈ ತರ ನಾನೇ ಕಲ್ಕಿ, ನಾನೇ ಭಗವಾನ್, ನಾನೇ ವೀರಭೋಗ ವಸಂತರಾಯ ಅಂತ ಹೇಳ್ಕೊಂಡು ಫೋಟೋಗಳನ್ನ ಇಟ್ಕೊಂಡು ಬರ್ತಾರೆ. ಇನ್ನು ಹುಣಸೆ ಮರದ ಕೆಳಗಡೆ ಇರುವಂತ ಎಷ್ಟೆಷ್ಟು ತಾಳೆಗರಿಗಳನ್ನ ತೆಗಿಯೋ ಪ್ರಯತ್ನ ಮಾಡ್ತಾರೆ, ಅದು ಅವ್ರಿಗೆ ಸಿಗೋದಿಲ್ಲ. ಇಂಥದ್ದೆಲ್ಲ ಸಂಭವಿಸುತ್ತೆ, ಇದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಅವ್ರು ಅಷ್ಟು ನೀಟಾಗಿ ಹೇಳಿದ್ರು. ನಮ್ಮ ಜನ ಇನ್ನ ನಂಬ್ತಾ ಇದ್ದಾರೆ. ಯಾಕೆಂದ್ರೆ ನನ್ನ ಕಮೆಂಟ್ಸ್ ಗಳಲ್ಲಿ ನೋಡಿದಾಗ ಅರ್ಥ ಆಯ್ತು ಯಾವ ಲೆವೆಲ್ಗೆ ಜನ ಅವ್ರನ್ನ ಫಾಲೋ ಮಾಡ್ತಾ ಇದ್ದಾರೆ. ಕೆಲವೊಬ್ರು ಇರ್ತಾರೆ ಬಿಡಿ, ಬೇಕು ಬೇಕು ಅಂತಾನೆ ಕಮೆಂಟ್ಸ್ ಹಾಕ್ಸ್ತಾರೆ. ಈಗ ನನ್ನ ಮೇಲೆ ಒಂದು ನೆಗೆಟಿವ್ 4 ಕಮೆಂಟ್ ಬಿದ್ರೆ ನೋಡೋರ್ಗೆ ಏನೋ ಒಂದು ಉತ್ತರ ಕೊಡ್ತಾ ಇಲ್ಲ ಅಂದ್ರೆ ನಾನು ಏನೋ ಒಂದು ನಂಬಿಕೆ ಬಂದ್ಬಿಡುತ್ತೆ, ಓಕೆ ಇವ್ರು ಹೇಳ್ತಾ ಇರೋದೇ ಸರಿ ಅಂತ. ಆದ್ರೆ ನಾನು ಎಲ್ಲದಕ್ಕೂ ಉತ್ತರ ಕೊಡೋ ಕೆಲಸ ಪ್ರಯತ್ನ ಮಾಡ್ತೀನಿ. ಕೆಲವೊಂದು ಸಲ ತಪ್ಪಾಗಿರ್ಬೋದು, 100% ನಾನು ಸರಿ ಅಂತ ಯಾವತ್ತೂ ಹೇಳೋದಕ್ಕಾಗೋದಿಲ್ಲ. ಮನುಷ್ಯ ಆದ್ಮೇಲೆ ಸ್ವಲ್ಪನಾದ್ರೂ ವೇರಿಯೇಷನ್ ಇದ್ದೇ ಇರುತ್ತೆ. ನಾನು ಎಚ್ಚರಿಸೋ ಕೆಲಸ ಅಷ್ಟೇ ಮಾಡ್ತಾ ಇರ್ತೀನಿ. ಯಾವುದೇ ಫೋಟೋನಾಗಲಿ ಪೂಜೆ ಮಾಡೋದಕ್ಕೆ ಮುಂಚೆ ಹುಷಾರ್, ನಾನೇ ಕಲ್ಕಿ ಅಂತ ಹೇಳ್ಕೊಂಡ್ ಬರ್ತಾ ಇದ್ದಾರೆ. ನನ್ನ ಮಗನೇ ಕಲ್ಕಿ ಅಂತ ದೊಡ್ಡ ದೊಡ್ಡ ಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅಂಥವ್ರನ್ನ ನಂಬೋದಕ್ಕೆ ಮುಂಚೆ ಯಾಕೆ ನಂಬಬೇಕು? ಇವರು ಸ್ವಂತ ಸುಖಕ್ಕೋಸ್ಕರ, ಅವರ ಭೋಗ ಅನುಭವಿಸೋದಕ್ಕೋಸ್ಕರ ಈ ರೀತಿ ಸುಳ್ಳು ಹೇಳ್ಕೊಂಡು ಮಜಾ ಮಾಡ್ತಾ ಇದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ತಾ ಇಲ್ವಾ ನಮ್ಮ ಜನ ಅಂತ ನಾನು ಹೇಳ್ತಾ ಇರೋದು. ಇನ್ನ ಒಂದು ಪ್ರಶ್ನೆ ಇಲ್ಲಿ ಉಟ್ಕೊಂಡ್ಬಿಡ್ತು. ಮೊನ್ನೆ ಇನ್ನೊಬ್ರ ಹತ್ರ ಡಿಸ್ಕಸ್ ಮಾಡುವಾಗ ಅವರು ಒಂದು ವಿಷಯ ಹೇಳಿದ್ರು, ನಮ್ಮ ಸೌತ್ ಕರ್ನಾಟಕನ ಬೇರೆ ಧರ್ಮಕ್ಕೆ ಬದಲಾಯಿಸೋ ಪ್ರಯತ್ನ ಕೂಡ ನಡೀತಾ ಇದೆ. ನಾರ್ತ್ ಕರ್ನಾಟಕಕ್ಕೆ ಒಂದು ಧರ್ಮ ಬದಲಾಯಿಸಿದ್ರೆ ಸೌತ್ ಕರ್ನಾಟಕನ ಇನ್ನೊಂದು ಧರ್ಮಕ್ಕೆ ಬದಲಾಯಿಸೋ ಪ್ರಯತ್ನ ತುಂಬಾ ನಡೀತಾ ಇದೆ. ಇದಕ್ಕೆ ತುಂಬಾನೇ ಫಂಡಿಂಗ್ ಅನ್ನೋದು ಕೂಡ ಆಗ್ತಾ ಇದೆ. ಪ್ಲಸ್ ಕೆಲವೊಂದು ಯೂಟ್ಯೂಬ್ ಚಾನೆಲ್ಗಳು, ಕೆಲವೊಬ್ರು ಧರ್ಮಗುರುಗಳ ಮೂಲಕ ಇಂಥ ಪ್ರಚಾರ ಆಗ್ತಾ ಇದೆ. ಕೇರಳ ಕಡೆಯಿಂದ ಫಂಡಿಂಗ್ ಅನ್ನೋದು ಒಂದು ಧರ್ಮ ಪ್ರಚಾರಕ್ಕೆ ಆಗ್ತಾ ಇದೆ. ಕೇರಳದಲ್ಲಿ ಯಾವ ಧರ್ಮ ಜಾಸ್ತಿ ಆಗಿದೆ ನೀವೇ ಅರ್ಥ ಮಾಡ್ಕೊಳ್ಳಿ, ಕೆಲವೊಂದು ನಾನು ಹೇಳೋದಕ್ಕೂ ಹೋಗೋದಿಲ್ಲ. ಇನ್ನ ಆಂಧ್ರದಲ್ಲಿ ಒಂದು ಧರ್ಮ ಪ್ರಚಾರ ನಮ್ಮ ಲಿಂಗಾಯತರ ಧರ್ಮದ ಮೇಲೆ ಆಗ್ತಾ ಇದೆ. 5% ಲಿಂಗಾಯತರನ್ನ ಬದಲಾಯಿಸಿದ್ರೆ ಸಾಕು ಆ ಧರ್ಮಕ್ಕೆ ಅಂತ ತುಂಬಾನೇ ಫಂಡಿಂಗ್ಗಳು ಆಗ್ತಾ ಇದೆ. ಆ ಧರ್ಮಕ್ಕೆ ಹೋದ್ರೆ ತುಂಬಾ ದುಡ್ಡು ಕೊಡ್ತಾರೆ, ಪ್ಲಸ್ ಫೆಸಿಲಿಟಿ ಮಾಡ್ಕೊಡ್ತಾರೆ, ಕೆಲಸ ಕೊಡಿಸ್ತೀವಿ, ಮದುವೆ ಮಾಡಿಸ್ತೀವಿ, ಇಂಥದ್ದನ್ನೆಲ್ಲ ಹೇಳಿ ಆ ಧರ್ಮದ ಕಡೆಗೆ ಸೆಳೆಯೋ ಪ್ರಯತ್ನ ಎಷ್ಟೆಷ್ಟೋ ಆಗ್ತಾ ಇದೆ. ಈ ಧರ್ಮ ಫಾಲೋ ಮಾಡಿದ್ರೆ ನಿಮ್ಗೆ ಕಷ್ಟಗಳೆಲ್ಲ ಹೊರಟೋಗುತ್ತೆ, ನೋವುಗಳು ಹೊರಟೋಗುತ್ತೆ ಅಂತ ಜನರ ಮನಸ್ಸಲ್ಲಿ ತುಂಬ್ತಾ ಇದ್ದಾರೆ. ಯಾವುದನ್ನೇ ಆಗಲಿ ಅದಕ್ಕೆ ಹೇಳಿದ್ದು,
ಯೂಟ್ಯೂಬ್ ಚಾನಲ್ಗಳಿಗೂ ಫಂಡಿಂಗ್ ಅನ್ನೋದು ಮಾಡ್ತಾ ಇದ್ದಾರೆ. ನಿಮಗೆ ಮಾಡಿದಾರ ಸ್ವಾಮಿ ಫಂಡಿಂಗ್? ನನಗೆ ಮಾಡಿದರೆ ನಾನು ಈ ವಿಷಯಗಳನ್ನ ಯಾಕೆ ಹೇಳ್ತಾ ಇದ್ದೆ? ನಾನು ಯಾರೋ ಒಬ್ರು ಫೋಟೋ ತೋರಿಸ್ಬಿಟ್ಟು ನೋಡಿ ಇವ್ರನ್ನ ಫಾಲೋ ಮಾಡಿ ಇವರೇ ದೇವರು ಅಂತ ಹೇಳ್ಬಿಡ್ತಾ ಇದ್ದೆ ಅಲ್ಲ. ನಾನು ಎಲ್ಲರಿಗೂ ಹೇಳೋದಷ್ಟೇ, ನನ್ನನ್ನು ಡೌಟ್ ಪಡಿ, ನಾನು ಹೇಳೋ ವಿಷಯಗಳ ಬಗ್ಗೆನು ಸ್ವಲ್ಪ ಯೋಚನೆ ಮಾಡಿ ಕರೆಕ್ಟ್ ಆಗಿದೆಯಾ ಇಲ್ವಾ, ಆಮೇಲೆ ಡಿಸೈಡ್ ಮಾಡಿ. ನಾನು ಸರಿ ಅಂತ ಯಾವತ್ತೂ ನಂಬೋದಕ್ಕೆ ಹೋಗ್ಬಿಡಿ. ಪ್ರಶ್ನೆ ಮಾಡದೇ ಇರೋಂಥ ವ್ಯಕ್ತಿ ನಿಜವಾದ ಜೀವನದಲ್ಲಿ ಏನು ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಎಲ್ಲರನ್ನೂ ಪ್ರಶ್ನೆ ಮಾಡಿ, ನನ್ನನ್ನು ಪ್ರಶ್ನೆ ಮಾಡಿ, ನನ್ನ ಕೈಲಾದ ಮಟ್ಟಿಗೆ ನಾನು ಉತ್ತರ ಕೊಡೋ ಪ್ರಯತ್ನ ಮಾಡ್ತೀನಿ. ಗೊತ್ತಿಲ್ಲದೆ ಇರೋ ವಿಷಯ ಗೊತ್ತಿಲ್ಲ ಅಂತಾನೆ ಹೇಳ್ತೀನಿ. ತಪ್ಪಾಗಿದೆ ಅಂತ ಒಪ್ಕೊಳ್ಳೋಣ, ಅದರಲ್ಲಿ ಏನಿಲ್ಲ. ಇನ್ನ ಇದೇ ರೀತಿ ಎಷ್ಟೆಷ್ಟು ಜನ ಮುಂದೇನು ಯಾಮಾರಿಸೋ ಕೆಲಸ ಮಾಡ್ತಾರೆ, ಫೋಟೋಗಳನ್ನ ತೋರಿಸಿ ಪೂಜೆ ಮಾಡಿ ಅಂತ ಹೇಳೋ ಕೆಲಸ ಮಾಡ್ತಾರೆ. ಇದರಲ್ಲಿರುವಂಥ ವಿಷಯಗಳು ಮತಾಂತರ ಪ್ಲಸ್ ಧರ್ಮ ಪ್ರಚಾರ ಪ್ಲಸ್ ಜನರನ್ನ ಮೂಢನಂಬಿಕೆನಲ್ಲಿ ಕರ್ಕೊಂಡೋಗಿ ಬೇರೆ ಬೇರೆ ದಾರಿಗಳಲ್ಲಿ ದಾರಿ ತಪ್ಪಿಸೋ ಕೆಲಸ ಎಷ್ಟೆಷ್ಟು ಜನ ಮಾಡ್ತಾ ಇರ್ತಾರೆ. ದೊಡ್ಡವ್ರು ಮಾಡ್ತಾ ಇದ್ದಾರೆ, ದೊಡ್ಡ ಯೂಟ್ಯೂಬ್ ಚಾನಲ್ಗಳು ಮಾಡ್ತಾ ಇದ್ದಾರೆ, ಜ್ಞಾನಿಗಳು ಮಾಡ್ತಾ ಇದ್ದಾರೆ. ಸ್ವಲ್ಪ ಎಚ್ಚೆತ್ಕೊಳ್ಳಿ. ಯಾರೇ ಆಗಲಿ ಒಂದು ಪ್ರಶ್ನೆ ಇರಲಿ, ಹೌದು ಮಹರ್ಷಿಗಳಿದ್ರು, ಹೌದು ನಂಬಿ ಅಂತವ್ರನ್ನ, ನಿಜವಾಗ್ಲೂ ಅವರಿಂದ ಒಳ್ಳೇದಾಗುತ್ತಾ? ಹೌದು. ಅವರ ಇತಿಹಾಸಗಳನ್ನ ತಿಳ್ಕೊಳ್ಳಿ. ಅವ್ರ ಇತಿಹಾಸದಲ್ಲಿ ಏನಾಗಿದ್ರು, ಏನ್ ಸಾಧನೆ ಮಾಡಿದ್ರು, ಅವರಿಂದ ಜನರಿಗೆ ಏನ್ ಕೊಡುಗೆ ಸಿಕ್ಕಿದೆ, ಇಂಥದ್ದನ್ನ ಅರ್ಥ ಮಾಡ್ಕೊಳ್ಳಿ. ಅವಾಗ ನಮ್ಗೆ ಗೊತ್ತಾಗುತ್ತೆ ನಾವು ಹೋಗ್ತಾ ಇರೋ ದಾರಿ ಸರಿನೋ ತಪ್ಪೋ ಅಂತ. ಸುಮ್ಮನೆ ಯಾರೋ ಒಬ್ರು ತೋರಿಸಿದ್ರು, 100 ಒಳ್ಳೆ ವಿಷಯ ಹೇಳಿದ್ದಾರೆ, ಅವ್ರು ಒಂದು ಫೋಟೋ ತೋರಿಸಿದ್ರು ಫಾಲೋ ಮಾಡಿ ಅಂದಿದ ತಕ್ಷಣ ಅವ್ರನ್ನ ಫಾಲೋ ಮಾಡ್ತೀವಿ ಅನ್ನೋದು ಸರಿ. ನಾವು ಒಂದ್ಸಲ ಯೋಚನೆ ಮಾಡಿ, ಅವ್ರನ್ನ ಫಾಲೋ ಮಾಡಿ, ಒಳ್ಳೆ ವಿಷಯ ತಿಳಿಸ್ತಾ ಇದ್ದಾರೆ, ಆದ್ರೆ ಅವ್ರು ತೋರಿಸಿದ್ದನ್ನೆಲ್ಲ ಫಾಲೋ ಮಾಡಬೇಕು ಅಂತ ಇಲ್ಲ ಅನ್ನೋದಕ್ಕಷ್ಟೇ ನಾನು ಈ ವಿಷಯಗಳನ್ನ ತಿಳಿಸ್ತಾ ಇರ್ತೀನಿ. ನಾನೇ ಭಗವಂತ, ನಾನೇ ಕಲ್ಕಿ, ನಾನೇ ನಿಮ್ಮನ್ನೆಲ್ಲ ಉದ್ಧಾರ ಮಾಡೋನು ಅನ್ನೋರು 100 ಜನ ಹೇಳ್ಕೊಂಡು ಬರ್ತಾರೆ. ಆದ್ರೆ ಆ 100 ಜನದಲ್ಲಿ ನಿಜವಾದವನ್ನ ಗುರುತಿಸೋದು ಸ್ವಲ್ಪ ಕಷ್ಟ ಆಗ್ಬೋದು. ಪುರಾಣಗಳಲ್ಲಿ ಹೇಳಿರೋದು, ಅಮರ ಗುರುಗಳು ಹೇಳಿರೋದು, ಅಮರ ಗುರುಗಳು ಮಹರ್ಷಿಗಳು ಅಂಥವ್ರು ಎಷ್ಟೆಷ್ಟೋ ಜನ ಇದ್ರು ಬಿಡಿ, ಅಂಥವ್ರನ್ನ ಪೂಜೆ ಮಾಡಿ ನಿಜವಾಗ್ಲು. ಯಾಕೆಂದ್ರೆ ಅವ್ರು ಹೇಳಿರೋ ವಿಷಯಗಳು ಯಾವತ್ತೇ ಆಗಲಿ ಯಾರ ಕಾಲ್ಗೂ ಬೀಳ್ಬೇಕು ಅಂದ್ರೆ ಯಾಕೆ ಬೀಳ್ಬೇಕು, ಯಾಕೆ ಈ ರೀತಿ ಫಾಲೋ ಮಾಡಬೇಕು ಅನ್ನೋದಕ್ಕೆಲ್ಲ ಒಂದು ಪ್ರಾಕ್ಟಿಕಲ್ ಎವಿಡೆನ್ಸ್ ಮೂಲಕ ಹೇಳಿದ್ದಾರೆ. ಅವ್ರು ಹೇಳಿರೋದು ಅದೇ, ಕಲ್ಕಿ ಭಗವಾನ್ ಜನರಿಗೆ ದರ್ಶನ ಕೊಡೋದಿಲ್ಲ. ಕಲಿನ ಯಾವ ರೀತಿ ನಾವು ನೋಡಿಲ್ವೋ, ಕಲ್ಕಿ ಭಗವಾನ್ನ ಕೂಡ ಜನರು ನೋಡೋದಕ್ಕಾಗೋದಿಲ್ಲ. ಯಾವುದೇ ಫೋಟೋ ಮೂಲಕ ಆಗಲಿ ಇನ್ನೊಂದಾಗಲಿ. ಈಗ ನಾವು ದೇವ್ರ ಫೋಟೋ ತೆಗಿತೀವಿ ಅಂದ್ರೆ ಸಾಧ್ಯ ಇಲ್ಲ ಅಲ್ಲ. ಒಬ್ರು 1971 ಫೋಟೋ ತೆಗೆದೆ ಅಂತಾರೆ, ಒಬ್ರು 1966 ಒಬ್ರು ಶಂಬಾಲಾಗಿ ಹೋಗಿದ್ದೆ ಅಲ್ಲಿ ತರ ಕಾಣಿಸ್ತು, ಫೋಟೋ ಬರ್ದೆ, ನಾನು ಚಿತ್ರ ಬರ್ದೆ ಅಂತ ಎಲ್ಲ ಹೇಳೋರು ಇರ್ತಾರೆ. ಆದ್ರೆ ಅವರವರ ಮನಸ್ಸಿನ ಅನಿಸಿಕೆ ಮೇಲೆ ಅವ್ರು ಹೇಳ್ತಾ ಹೋಗ್ತಾರೆ. ಇದು ಸರಿನಾ ಅಂತ ನಾವು ಒಂದ್ಸಲ ಯೋಚನೆ ಮಾಡ್ಕೊಳ್ಳೋಣ ಅಷ್ಟೇ. ಅಮರ ಗುರುಗಳಾಗ್ಬೋದು, ಇನ್ನ ಮಹರ್ಷಿಗಳಾಗ್ಬೋದು, ಇನ್ನ ವೀರ ಬ್ರಹ್ಮೇಂದ್ರ ಸ್ವಾಮಿಗಳಾದ್ರು, ಇವರೆಲ್ಲ ಹೇಳಿರೋದು ಒಂದೇ, ಕಲ್ಕಿ ಭಗವಾನ್ ಜನರ ಮಧ್ಯೆ ಬರೋದಿಲ್ಲ. ಅವರ ಅನುಯಾಯಿಗಳನ್ನ ಸೃಷ್ಟಿ ಮಾಡ್ತಾರೆ 1,44,000 ಜನ. ಅವರ ಜೊತೆ ಮಾತ್ರ ಕಲ್ಕಿ ಭಗವಾನ್ ಇರ್ತಾರೆ, ಅವರಿಗೆ ಮಾತ್ರ ವಿಷಯಗಳನ್ನ ತಿಳಿಸ್ತಾರೆ. ಅವರಿಂದ ನೀವು ಬೇರೆ ವಿಷಯಗಳನ್ನ ತಿಳ್ಕೊಳ್ತಾ ಹೋಗಿ ಅಂತ ಮಾತ್ರ ಹೇಳಿದ್ದಾರೆ. ಆದ್ರೆ ಜನ ಈಗಲೂ ಸ್ವಲ್ಪನಾದ್ರೂ ಎಚ್ಚೆತ್ತುಕೊಳ್ಳಿ, ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ. ಇಂಥ ವಿಷಯಗಳು ನಡೆದಾಗ ಒಂದು ಸ್ವಲ್ಪ ಯೋಚನೆ ಮಾಡಿ. ಇನ್ನ ಬೇರೆ ಬೇರೆ ಜನ ನಿಮ್ಮನ್ನ ಮೂಢರಾಗಿ ಬದುಕಿಸೋ ಕೆಲಸ ಮಾಡ್ತಾ ಇರ್ತಾರೆ. ಅದರಿಂದ ಎಚ್ಚೆತ್ಕೊಳ್ಳೋ ಕೆಲಸ ನಾನು ಮಾಡ್ತಾ ಇರ್ತೀನಿ. ಒಳ್ಳೆ ದಾರಿ ತೋರಿಸೋದಷ್ಟೇ ನಮ್ಮ ಉದ್ದೇಶ. ಇಲ್ಲಿ ಯಾರ ಪರವಾಗಿ ಇಲ್ಲ, ಯಾರ ವಿರೋಧವಾಗೂ ಇಲ್ಲ, ಎಲ್ಲ ಒಳ್ಳೆ ದಾರಿನಲ್ಲಿ ತೋರಿಸಿದ್ರೆ ಸಾಕು ಅನ್ನೋದಷ್ಟೇ ನಮ್ಮ ಉದ್ದೇಶ. ಇನ್ನ ಬೇರೆ ಬೇರೆ ವಿಷಯಗಳು ಇದೇ ರೀತಿ ಇದೆ, ಆ ವಿಷಯಗಳನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬೈ.